ಮಧ್ಯೆ ಇರೋ ಜಮೀನು ಕಲಹಗಳು ಇತ್ತೀಚೆಗೆ ಜೀವಕ್ಕೆ ಕುತ್ತು ತರುತ್ತಿವೆ. ಕೋಲಾರ ಮಾಲೂರಿನಲ್ಲಿ ಸಂಬಂಧಿಕರ ಮಧ್ಯೆ ಇದ್ದ ಜಮೀನು ವಿವಾದದ ಗಲಾಟೆಯಿಂದಾಗಿ ಓರ್ವನ ಜೀವವೇ ಬಲಿಯಾಗಿದ್ದು, ಕೊಲೆಗೆ ಕಾರಣವಾದ 13 ಮಂದಿ ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಹೀಗೆ ಕೊಲೆಯಾದ ವ್ಯಕ್ತಿಯ ಮೃತದೇಹದ ಎದುರು ರೋಧಿಸ್ತಾ ಇರುವ ಪತ್ನಿ ಹಾಗೂ ಕುಟುಂಬಸ್ಥರು ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಪರಿಣಾಮ ಗಾಜು ಪುಡಿ ಪುಡಿಯಾಗಿರುವ ದೃಶ್ಯಗಳು, ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕರೆದೊಯ್ಯುತ್ತಿರುವ ದೃಶ್ಯಗಳು, ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪಡವನಹಳ್ಳಿ ಗ್ರಾಮದಲ್ಲಿ. ಹೌದು, ಕೇವಲ ಮೆಣಸಿನ ತೋಟದಲ್ಲಿನ ಒಂದು ಸಾಲಲ್ಲಿರೋ ಮೆಣಸಿನ ಗಿಡಗಳು ಹಾಳಾಯಿತು ಅಂತ ಆರಂಭವಾಗಿದ್ದ ಆ ಜಗಳ ಒಂದೇ ಕುಟುಂಬಸ್ಥರ ಮಧ್ಯೆಯೇ ಗಲಾಟೆ. ಓರ್ವ ಅಮಾಯಕನ ಕೊಲೆಯಲ್ಲಿ ಈ ಗಲಾಟೆ ಅಂತ್ಯವಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪಡವನಹಳ್ಳಿ ಗ್ರಾಮದ ಮುನಿರಾಜು ಅಲಿಯಾಸ್ ಕಾಮಧೇನು ಎಂಬಾತ ತಮ್ಮ ಜಮೀನಿನ ರಸ್ತೆ ಬಳಿ ತಡರಾತ್ರಿ 1:30 ವೇಳೆಯಲ್ಲಿ ಕೊಲೆಯಾಗಿದ್ದಾನೆ. ಇಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದ್ರೆ, ಪಡವನಹಳ್ಳಿ ಗ್ರಾಮದ ಅಣ್ಣಯ್ಯಪ್ಪ ಹಾಗೂ ಕೃಷ್ಣಪ್ಪ ಕುಟುಂಬದ ಮಧ್ಯೆ ಕಳೆದ ಹಲವು ವರ್ಷಗಳಿಂದ ಜಮೀನು ವಿಚಾರಕ್ಕೆ ವೈಮನಸ್ಸಿದೆ. ಕೃಷ್ಣಪ್ಪ, ಮುನಿರಾಜು, ಈರಪ್ಪ ಹಾಗೂ ನಾಗರಾಜ್ ಒಂದೇ ಕುಟುಂಬಸ್ಥರಿಗೆ ಸೇರಿದ ಜಮೀನಿಗೆ ತೆರಳಲು ತಮ್ಮ ಚಿಕ್ಕಪ್ಪನೇ ಆಗಿರುವ ಅಣ್ಣಯ್ಯಪ್ಪ ಜಮೀನಿನ ಪಕ್ಕದ ರಸ್ತೆಯನ್ನೇ ಅವಲಂಬಿಸಿದ್ದಾರೆ. ಆದರೆ ಈ ರಸ್ತೆಯ ಜಾಗ ಕೆರೆ ಅಂಗಳದಲ್ಲಿದೆ ಎಂಬುದು ನಾಗರಾಜ್, ಮುನಿರಾಜು ಅವರು ಹಲವು ವರ್ಷದಿಂದ ವಾದ ಮಾಡ್ತಿದ್ದಾರೆ. ಆದರೆ ನಿನ್ನೆ ನಾಗರಾಜ್ ಅವರಿಗೆ ಸೇರಿದ ಜಮೀನಿನಲ್ಲಿ ಬೋರ್ವೆಲ್ ಡ್ರಿಲ್ ಮಾಡಲು ಬೋರ್ವೆಲ್ ವಾಹನ ಆಗಮಿಸುವಾಗ ರಸ್ತೆ ಬದಿಯಿದ್ದ ಅಣ್ಣಯ್ಯಪ್ಪ ಅವರ ಮೆಣಸಿನಕಾಯಿ ಗಿಡಗಳಿದ್ದ ಒಂದು ಸಾಲಿನ ಮೇಲೆ ಬೋರ್ವೆಲ್ ಲಾರಿಯ ಚಕ್ರ ಹರಿದು ಮೆಣಸಿನಕಾಯಿ ಗಿಡ ಹಾಗೂ ಗಿಡಗಳಿಗೆ ಹಾಕಿದ ಕಡ್ಡಿಗಳು ಮುರಿದು ಹೋಗಿದೆ. ಇದೇ ವಿಚಾರಕ್ಕೆ ಕೃಷ್ಣಪ್ಪ ನಾಗರಾಜ್ ಮೇಲೆ ಅಣ್ಣಯ್ಯಪ್ಪ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆಗ ಅಣ್ಣಯ್ಯಪ್ಪಗೆ ಕುಟುಂಬಸ್ಥರು ಸಾಥ್ ನೀಡಿದ್ದು ಪರಸ್ಪರ 7 ಗಂಟೆ ವೇಳೆಗೆ ಗಲಾಟೆ ಮಾಡಿಕೊಂಡಿದ್ದಾರೆ. ಆಗ ಮಾಲೂರು ಪೊಲೀಸ್ ಠಾಣೆಯ 112 ವಾಹನಕ್ಕೆ ಕರೆ ಮಾಡಿ ನಾಗರಾಜ್ ಹಾಗೂ ಕುಟುಂಬಸ್ಥರು ದೂರು ನೀಡಿದ್ರು. ಕೂಡಲೇ ಸ್ಥಳಕ್ಕಾಗಮಿಸಿದ ಮಾಲೂರು ಪೊಲೀಸರು ಎರಡೂ ಕಡೆಯವರನ್ನ ಸಮಾಧಾನಪಡಿಸಿ ರಾತ್ರಿ ಬೋರ್ವೆಲ್ ಡ್ರಿಲ್ ಮಾಡೋದು ಬೇಡ, ಬೆಳಗ್ಗೆ ಮಾಡಿಕೊಳ್ಳಿ ಅಂತ ತಾಕೀತು ಮಾಡಿ ಪೊಲೀಸರು ವಾಪಸ್ ತೆರಳಿದ್ದಾರೆ. ಆದರೆ ಗಲಾಟೆಯಿಂದ ಕೆರಳಿದ್ದ ಅಣ್ಣಯ್ಯಪ್ಪ ಗಲಾಟೆಯ ವಿಚಾರವನ್ನ ತಮ್ಮ 3 ಮಕ್ಕಳು ಹಾಗೂ ತಮಿಳುನಾಡಿನಲ್ಲಿದ್ದ ತಂಗಿಯ ಮಗನಿಗೆ ಮಾಹಿತಿ ನೀಡಿದ್ದಾರೆ. ಮಕ್ಕಳಾದ ವೀರಸ್ವಾಮಿ, ಸೋಮಶೇಖರ್, ಕಾಂತರಾಜು ಒಂದೇ ಕಾರ್ನಲ್ಲಿ ಬಂದಿದ್ದು, ತಂಗಿಯ ಮಗ ಭರತ್ ಜೊತೆಗೆ ತಮಿಳುನಾಡಿನ 6 ಮಂದಿ ಸ್ನೇಹಿತರು ಮತ್ತೊಂದು ಕಾರಲ್ಲಿ ಜಮೀನಿನ ಬಳಿಗೆ ಬಂದಿದ್ದಾರೆ. ಈರಪ್ಪ ಹಾಗೂ ನಾಗರಾಜ್ ತಮ್ಮ ಖಾಲಿ ಜಮೀನಿನಲ್ಲೇ ಚಾಪೆ ಹಾಕೊಂಡು ಮಲಗಿದ್ರು. ಆದರೆ ರಾತ್ರಿ 1 ಗಂಟೆ ವೇಳೆಯಲ್ಲಿ ಅಣ್ಣಯ್ಯಪ್ಪ ಪುತ್ರ ಭರತ್ ಕಾರ್ನಲ್ಲಿ ಮಲಗಿದ್ದವರ ಮೇಲೆ ಕಾರು ಹತ್ತಿಸಲು ಪ್ರಯತ್ನಿಸಿದ್ದು, ಈ ವೇಳೆ ಎರಡೂ ಕಡೆಯವರ ಮಧ್ಯೆ ಗಲಾಟೆ ನಡೆದಿದ್ದು, ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಅಣ್ಣಯ್ಯಪ್ಪ ಮಗ ಕಾಂತರಾಜು ಕಾರ್ನಿಂದ ಮುನಿರಾಜು ಹಾಗೂ ಈರಪ್ಪಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ. ಸ್ಥಳದಲ್ಲೇ ಕುಸಿದು ಬಿದ್ದ ಮುನಿರಾಜು ನೆಲದಲ್ಲಿದ್ದ ಕಲ್ಲಿಗೆ ತಲೆ ತಗುಲಿ ಸ್ಥಳದಲ್ಲೇ ಮುನಿರಾಜು ಸಾವನ್ನಪ್ಪಿದ್ದಾರೆ. ಇದರಿಂದ ರೊಚ್ಚಿಗಿದ್ದ ಮುನಿರಾಜು ಕಡೆಯವರು ಅಣ್ಣಯ್ಯಪ್ಪ ಕುಟುಂಬದ ಮೇಲೆ ಪ್ರತಿದಾಳಿ ಮಾಡಿ 2 ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಕಾರು ಜಖಂ ಮಾಡಿದ್ದಾರೆ. ಕಾರು ಡಿಕ್ಕಿಯಾಗಿ ಹಾಗೂ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾಗಿ ಗಾಯಗೊಂಡ ಈರಪ್ಪ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಘಟನೆ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆರೋಪಿಗಳಾದ ಅಣ್ಣಯ್ಯಪ್ಪ ಹಾಗೂ 3 ಮಕ್ಕಳು, ಪತ್ನಿ ಹಾಗೂ ಗಲಾಟೆ ಮಾಡಲಾಗಮಿಸಿದ್ದ ಇವರು ಸೇರಿ ಒಟ್ಟು 13 ಮಂದಿಯನ್ನ ಬಂಧಿಸಿದ್ದಾರೆ. ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತನ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹ ಹಸ್ತಾಂತರ ಮಾಡಿದ್ದು, ಗ್ರಾಮದಲ್ಲಿ ಮೃತನ ಕಡೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಪತ್ನಿ ಹಾಗೂ ಸಂಬಂಧಿಕರು ಒತ್ತಾಯಿಸಿದ್ದಾರೆ. ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪಡುವನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಅವರು ಕಸಿನ್ಸ್ ಹೊಡೆದಾಡ್ಕೊಂಡಿದ್ದಾರೆ. ಈ ಒಂದು ಹೊಡೆದಾಟದಲ್ಲಿ ಒಬ್ಬ ಮುನಿರಾಜು ಅನ್ನೋನು ತೀರ್ಕೊಂಡಿದ್ದಾನೆ. ಮತ್ತೆ 2 ಈರಪ್ಪ ಮತ್ತೆ ಕೃಷ್ಣಪ್ಪ ಅನ್ನೋರಿಗೆ ಸ್ವಲ್ಪ ಗಾಯ ಆಗಿದೆ. ಇಲ್ಲಿ ಮೃತ ಬಂದ್ಬಿಟ್ಟು ಅವನ ಮೇಲೆ ಗಾಡಿಯಿಂದ ಹೊಡೆದ್ಬಿಟ್ಟು ಅವನಿಗೆ ಇಂಜುರೀಸ್ ಆಗಿ ಅವನು ಹಿ ಹ್ಯಾಸ್ ಸಕಮ್ ಟು ಡೆತ್. ಇಲ್ಲಿ ಮೇನ್ ಆರೋಪಿಗಳು ಬಂದ್ಬಿಟ್ಟು 8 ಜನ ಇದ್ದಾರೆ ಇದರಲ್ಲಿ. ಅದರಲ್ಲಿ ಅಣ್ಣಯ್ಯಪ್ಪ, ವೀರಸ್ವಾಮಿ, ಸೋಮಶೇಖರ್, ಆಮೇಲೆ ಕಾಂತರಾಜ್, ಭರತ್, ವೆಂಕಟೇಶ್, ಅಂಜಿನಮ್ಮ ಮತ್ತೆ ಭಾಗ್ಯಮ್ಮ, ಇವರೆಲ್ಲರೂ ಕೂಡ ಪಡುವನಹಳ್ಳಿ ಅವರೇ. ಇವರಿಬ್ಬರಿಗೂ ಅವ್ರ ಅಣ್ಣ ತಮ್ಮಂದ್ರದ್ದು ಮಕ್ಕಳಾಗಬೇಕು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾಗಬೇಕು, ಇಲ್ಲ ಕಸಿನ್ಸ್ ಆಗಿದ್ದು. ಇವರು ಮೊದಲನೇದಾಗಿ ಜಗಳ ಶುರುವಾಗಿದ್ದು ಅಲ್ಲಿ ಮೆಣಸಿಂದು ಏನು ಬೆಳೆ ಇದೆ ಅದರ ಬಗ್ಗೆ ಅವ್ರದ್ದು ಡಿಸ್ಕಷನ್ ಶುರು ಆಗುತ್ತೆ. ಆಮೇಲೆ ಒಂದು ಬೋರ್ವೆಲ್ ವಿಚಾರವಾಗ್ಲೂ ಅವ್ರದ್ದು ಸ್ವಲ್ಪ ಡಿಸ್ಕಷನ್ ಶುರುವಾಗಿ ಅದು ಎಸ್ಕಲೇಟ್ ಆಗ್ಬಿಟ್ಟು
ನಂತರ ಈ ಒಂದು ಘಟನೆ ನಡೆಯುತ್ತೆ. ಇಲ್ಲಿ ನಾವು ನೋಡಬೇಕಾಗಿದ್ದು, ಅವರು ಗಾಡಿಯನ್ನ ಫುಲ್ ಸ್ಪೀಡಲ್ಲಿ ರಿವರ್ಸ್ ತೆಗಿಬೇಕಾದ್ರೆ ಅವಾಗ ಈ ಮೃತ ಮಧ್ಯದಲ್ಲಿದ್ದಾಗಿಂದ ಅವನಿಗೆ ಏಟಾಗಿ ಅವನು ಬಿದ್ದು ಅವನಿಗೆ ತಲೆಗೆ ಏಟಾಯಿತು. ಈ ರೀಸನ್ ಇಂದಾನೆ ಅವನು ತೀರ್ಕೊಂಡಿರ್ತಾನೆ. ಈ ಥರ ಇಬ್ಬರು ಯಾರು ಗಾಯಾಳುಗಳಿದ್ದಾರೆ ಅವರು ದೇರ್ ಔಟ್ ಆಫ್ ಡೇಂಜರ್. ಕಂಪ್ಲೀಟ್ 8 ಜನನೂ ನಾವು ಅರೆಸ್ಟ್ ಮಾಡಿ ಅವರಿಗೆ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ನಾವು ಕೊಟ್ಟಿದ್ದೀವಿ. ಬರುವ ದಿನಗಳಲ್ಲಿ ಈ ತನಿಖೆಯಲ್ಲಿ ಬೇರೆ ಏನು ಅಂಶಗಳಿದೆ ಅದನ್ನು ಕೂಡ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತೀವಿ. ಇದು ಕ್ಲಿಯರ್ ಕಟ್ ಜಮೀನ್ ಗಲಾಟೆನೆ. ಅಲ್ಲಿ ಅದು ದಾರಿ ವಿಚಾರ, ಒಂದು ಮೆಣಸಿಂದು ಬೆಳೆ ವಿಚಾರವಾಗಿ ಮತ್ತೆ ಬೋರ್ ಹಾಕೋ ವಿಚಾರವಾಗಿ, ಈ ಎರಡು ವಿಚಾರವಾಗಿನೇ ಮೇನ್ ಈ ಡಿಸ್ಕಷನ್ ಶುರು ಆಗಿದ್ದು. ಆ ಡಿಸ್ಕಷನ್ ಸ್ವಲ್ಪ ಎಸ್ಕಲೇಟ್ ಆಗ್ಬಿಟ್ಟು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಜನ ಸೇರ್ಕೊಂಡಾಗ ರಾತ್ರಿ ಕತ್ಲಲ್ಲಿ ಯಾರು ಏನು ಅಂತ ಗೊತ್ತಾಗದಲ್ಲೇ ಇದೊಂದು ಗಲಾಟೆ ನಡೆದಿರೋದು. ಇದು ಸುಮಾರು ರಾತ್ರಿ ಒಂದು 2-2:30 ಹೊತ್ತಿಗೆ ಈ ಒಂದು ಇನ್ಸಿಡೆಂಟ್ ನಡೆದಿರೋದು. ಅದರಲ್ಲಿ ಲೈಟು ಅಲ್ಲಿ ಎಲ್ಲೂ ಇರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಗಾಡಿಗೂ ಡ್ಯಾಮೇಜ್ ಆಗಿದೆ, ಗಾಡಿಗೆ ಗ್ಲಾಸು ಎಲ್ಲನೂ ಕೂಡ ಒಡೆದೋಗಿದೆ. ನಂತರ ಈ ಒಬ್ಬ ಮುನ್ರಾಜು ಅನ್ನೋ ವ್ಯಕ್ತಿ ಕೂಡ ಒಂದು ಮೃತಪಟ್ಟಿರ್ತಾನೆ. ಅದು ತಮಿಳುನಾಡಿನಿಂದ ಬಂದಿರೋರು ಮೇಯ್ನ್ ಡ್ರೈವರ್ಗಳೇ. ಗಾಡಿ ಇನ್ನೊಂದು 2 ಗಾಡಿ ಇತ್ತು, ಅದ್ರಲ್ಲಿ ಆ ಗಾಡಿಯಲ್ಲಿ ಇಬ್ರು ತಮಿಳುನಾಡಿನಿಂದ ಬಂದಿದ್ದು, ಮಿಕ್ಕಿದವರೆಲ್ಲ ಇನ್ನೊಂದು ಗಾಡಿಯಲ್ಲಿ ಏನಿತ್ತು ಅದರಲ್ಲೇ ಬಂದಿದ್ರು. ಅವರು ಗಂಡಸರು ಹೆಂಗಸರು ಎಲ್ಲರೂ ಬಂದಿದ್ರು ನಿನ್ನೆ ರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಅವರು ರೌಡಿಗಳ ಅಲ್ಲ ಅಂತ ನಾವು ಒಂದು ಸ್ವಲ್ಪ ಅದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಇನ್ವೆಸ್ಟಿಗೇಷನ್ ಓಡ್ದಿ ಏನು ಅದರಲ್ಲಿ ನಾವು ಪ್ರಿಲಿಮಿನರಿ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನೋಡಿದಾಗ ಅದರಲ್ಲಿ ಡೆತ್ ಇಸ್ ಡ್ಯೂ ಟು ಆಕ್ಸಿಡೆಂಟಲ್ ಇಂಜುರೀಸ್ ಅಂತಾನೆ ಬಂದಿದೆ. ಅಂದರೆ ಅವ್ರಿಗೆ ಗಾಡಿ ತಟ್ಟಿ ನಂತರ ಅವ್ರಿಗೆ ಇಂಜುರೀಸ್ ಆಗಿರೋದು. ಆದರೂ ಕೂಡ ಫೈನಲ್ ರಿಪೋರ್ಟಲ್ಲಿ ಏನು ಬರುತ್ತೆ ಅಂತ ನಾವು ಅದನ್ನು ಕಂಪ್ಲೀಟಾಗಿ ನಮಗೆ ಕೈ ಸಿಕ್ಕ ಮೇಲೆ ನಾವು ಹೇಳೋಕ್ಕಾಗುತ್ತೆ.